ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. ಕೆಲಸವನ್ನು ಕೇಳಿಕೊಂಡು ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ರಿ. ಅದರಲ್ಲೂ ಕೂಡ ತೋಟದ ಕೆಲಸ ಇದ್ದರೆ ಹೇಳಿ ಮೇಡಮ್ ಅಂತ ಹೇಳಿದ್ರಿ. ಅಂದರೆ ಉಳ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇದ್ದು ಅಲ್ಲೇ ಸೆಟ್ಲ್ ಆಗೋ ರೀತಿಯಾಗಿ ತೋಟ ಎಲ್ಲ ನೋಡಿಕೊಂಡು ಅಲ್ಲೇ ಉಳ್ಕೊಳ್ಳೋ ರೀತಿ ಯಾವ್ದಾದ್ರು ಕೆಲಸ ಇದ್ದರೆ ಹೇಳಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಆಗಿರ್ಬೋದು ಅಥವಾ ಸಿಂಗಲ್ ಆಗಿರ್ಬೋದು ಈ ರೀತಿ ಕೇಳಿದರೆ ಅಂಥವ್ರಿಗೆ ಇದೊಂದು ವಿಡಿಯೋ ಯೂಸ್ ಆಗುತ್ತೆ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ವಿಡಿಯೋ ಕೊನೆಯಲ್ಲಿ ನಾನು ಫೋನ್ ನಂಬರನ್ನು ಕೊಟ್ಟಿದ್ದೀನಿ. ಆಸಕ್ತಿ ಇರೋಂಥವ್ರು ಆ ಒಂದು ನಂಬರ್ಗೆ ಫೋನ್ ಮಾಡಿ ಸಂಬಳ ಎಷ್ಟು, ಏನು, ಜಾಗ ಎಲ್ಲಿ, ಏನೇನು ಕೆಲಸ ಇರುತ್ತೆ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ತೋಟ ಬಂದು ಸ್ವಂತ ನಮ್ಮ ಅಕ್ಕವ್ರದ್ದೇನೆ ತೋಟ, ಅಂದರೆ ನಮ್ಮ ಸೋದರ ಮಾವನ ಮಗಳ ತೋಟ. ಸೊ ಅಲ್ಲಿಗೆ ಕೆಲಸಕ್ಕೆ ಬೇಕಾಗಿರುವಂಥದ್ದು 90% ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕಣವ ಅಂತ ಹೇಳಿದ್ದಾರೆ. ಅಂದರೆ ಫ್ಯಾಮಿಲಿ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಸೊ 90% ಫ್ಯಾಮಿಲಿ ಇದ್ದರೆ ಒಳ್ಳೆಯದು. ಇಲ್ಲ ಅಕಸ್ಮಾತ್ ಫ್ಯಾಮಿಲಿ ಸಿಕ್ಕಿಲ್ಲ ಅಂತಂದರೆ ಒಬ್ಬರೇ ನಾನು ನೋಡ್ಕೋತೀನಿ ಪರವಾಗಿಲ್ಲ ಅನ್ನೋರು ಇದ್ದರೆ, ಆಸಕ್ತಿ ಇರೋ ಇದ್ದರೆ ಬೇಕಾದರೆ ಫೋನ್ ಮಾಡೋಕ್ಕೆ ಕೇಳವ ಅಂತ ಹೇಳಿದ್ದಾರೆ. ಸೊ 90% ಫ್ಯಾಮಿಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಸಂಪರ್ಕಿಸ್ಬೋದು. ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತಂದರೆ ಸಿಂಗಲ್ ಆಗಿದ್ದವರು, ತುಂಬ ಅವಶ್ಯಕತೆ ಇದ್ದವರು ಕೂಡ ಫೋನನ್ನು ಮಾಡಿ. ಫ್ಯಾಮಿಲಿ ಸಿಕ್ಕಿಲ್ಲ ಅಂದರೆ ನಿಮ್ಗಳಿಗೆ ಅವಕಾಶ ಇರುತ್ತೆ. ಸೊ ತೋಟ ಆಗಲೇ ಹೇಳ್ದಂಗೆ ನಮ್ಮ ಸ್ವಂತ ಅಕ್ಕವ್ರದ್ದೇನೆ ತೋಟ ಇರುವಂಥದ್ದು ಮೈಸೂರು ಜಿಲ್ಲೆ HD ಕೋಟೆ, ಮೈಸೂರು ಡಿಸ್ಟಿಕ್ ಏನಿದೆ ಮೈಸೂರಲ್ಲಿ HD ಕೋಟೆ, ಮೈಸೂರಿಂದ 48 ಕಿಲೋಮೀಟರ್ಸ್ ದೂರದಲ್ಲಿ HD ಕೋಟೆ ಅಂತ ಇದೆ ತಾಲೂಕದು. HD ಕೋಟೆ ತಾಲೂಕಲ್ಲಿ ಅಲ್ಲೇ ಹತ್ತಿರದಲ್ಲೇ HD ಕೋಟೆ ಟೌನ್ಗೆ ಹತ್ತಿರದಲ್ಲೇ ಸವ್ವೆ ಅನ್ನುವಂತಹ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ಈ ಒಂದು ತೋಟ ಇರುವಂಥದ್ದು. ತೋಟ ಬಂದು ಟೋಟಲ್ 5 ಎಕರೆ ಬೌಂಡ್ರಿ ಇದೆ. ಅದರಲ್ಲಿ ತೆಂಗು ಅಡಿಕೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಏನು ಅಂತಂದರೆ ಆ ಒಂದು ತೋಟ ನೋಡ್ಕೋಬೇಕು, ತೋಟ ಕ್ಲೀನಾಗಿ ನೋಡ್ಕೊಬೇಕು, ಏನು ಗಿಡಗಳಿಗೆ ನೀರಾಯಿಸ್ಕೊಬೇಕು. ಇದಿಷ್ಟೇ ತೋಟದ ಕೆಲಸ ಇರುತ್ತೆ. ಬೇರೆ ಏನು ಅಷ್ಟಾಗಿ ಕೆಲಸ ಏನೂ ಇರೋದಿಲ್ಲ. ಸಾಮಾನ್ಯ ತೋಟದ ಕೆಲಸ ಏನಿರುತ್ತೆ ಅಂದರೆ ಸಣ್ಣ ಪುಟ್ಟ ನೆಕ್ಸ್ಟ್ ಕೆಲಸ ಹೇಳಿದ್ರೆ ಫಸ್ಟ್ ಹೇಳಿರಲಿಲ್ಲ ಅನ್ಕೋಬಾರ್ದು. ತೋಟದ ಕೆಲಸ ಏನು ಸಣ್ಣ ಪುಟ್ಟ ಬರುತ್ತೆ ಅದನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ 3 ಹಸುಗಳಿರುತ್ತೆ. 3 ಹಸುಗಳನ್ನು ನೋಡ್ಕೋಬೇಕಾಗಿರುತ್ತೆ. ಹಸುಗಳೆಲ್ಲ ಹಾಲು ಕರೆದು ಹತ್ತಿರದಲ್ಲಿ 2 ಕಿಲೋಮೀಟ್ರ್ ದೂರದಲ್ಲಿ ಡೈರಿ ಕೂಡ ಇದೆ. ಆ ಡೈರಿಗೆ ಹಾಲು ಕೂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಇದನ್ನು ಫಸ್ಟೇ ತಿಳಿಸ್ಬಿಟ್ಟಿದ್ದಾರೆ. ಸೊ 2 ಕಿಲೋಮೀಟ್ರ್ ದೂರದಲ್ಲಿ ಡೈರಿ ಇದೆ ಕಣವ, ಅಲ್ಲಿಗೆ ಹಾಲು ಕೂಡ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಕೆಲಸ ಇರುತ್ತೆ. ಇನ್ನು ಏನೇನೆಲ್ಲ ವ್ಯವಸ್ಥೆ ಅವ್ರು ಕೊಡ್ತಾರೆ ಅಂದರೆ ಉಳ್ಕೊಳ್ಳೋದಕ್ಕೆ ಮನೆ ಕೊಡ್ತಾರೆ. ಸಂಬಳ ಬಂದು 18,000 ರೂಪಾಯಿ. ಈಗ ಸದ್ಯಕ್ಕೆ 16,000 ರೂಪಾಯಿ ಕೊಡ್ತಾ ಇದ್ದಾರಂತೆ. ಇನ್ನೂ 2,000 ರೂಪಾಯಿ ಜಾಸ್ತಿ ಮಾಡಿ 18,000 ರೂಪಾಯಿ ಕೊಡ್ತೀವಿ ಕಣವ ಅಂತ ಹೇಳಿದ್ದಾರೆ. ಸೊ 18,000 ರೂಪಾಯಿ ಸಂಬಳ ಇರುತ್ತೆ. ಉಳ್ಕೊಳ್ಳೋದಕ್ಕೆ ಮನೆ ವ್ಯವಸ್ಥೆ ಇರುತ್ತೆ. ಜೊತೆಗೆ ತೋಟ ಆಗಿರೋದ್ರಿಂದ ಬೋರು, ನೀರು ವ್ಯವಸ್ಥೆ ಅಂತೂ ಎನಿ ಟೈಮ್ ಇರುತ್ತೆ. ಸೊ ನೀವು ಬೆಳ್ಕೊಂಡು ಸೊಪ್ಪು ತರಕಾರಿ ಏನು ಬೇಕಾದರೂ ಬೆಳ್ಕೊಬೋದು. ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾವುದೇ ರೀತಿ ಸೊಪ್ಪು ತರಕಾರಿ ನಿಮ್ಗೆ ಏನೇನು ಅವಶ್ಯಕತೆ ಇದೆ, ಬೆಳ್ಕೊಂಡು ಊಟ ಮಾಡೋಕ್ಕೆ ಏನೇನು ಅವಶ್ಯಕತೆ ಇದೆ ಎಲ್ಲವನ್ನು ಕೂಡ ನೀವು ಬೆಳ್ಕೊಂಡು ತಿನ್ಬೋದಾಗಿದೆ. ಸೊ 50% ಕೊಂಡ್ಕೊಳ್ಳುವಂತಹ ಖರ್ಚನ್ನೇ ನೀವಲ್ಲಿ ಕಡಿಮೆ ಮಾಡ್ಕೋಬೋದು. ಜೊತೆಗೆ ತೆಂಗಿನ ತೋಟ ಆಗಿರೋದ್ರಿಂದ ತೆಂಗಿನಕಾಯಿ ಆಗಿರ್ಬೋದು ಅದು ಯಾವುದನ್ನು ಕೊಂಡೋ ರೀತಿಯಾಗಿ ನಿಮ್ಗೆ ಕೊಂಡೋವಂತಹ ಅವಶ್ಯಕತೆ ಇರೋದಿಲ್ಲ. ಇದಿಷ್ಟು ವ್ಯವಸ್ಥೆ ಅವ್ರ ಕಡೆಯಿಂದ ಆಗುತ್ತೆ. ಇದರ ಜೊತೆಗೆ ಪಕ್ಕದಲ್ಲೇ ಕೆರೆ ಇದೆ, ಅಂದರೆ ತೋಟದ ಪಕ್ಕದಲ್ಲೇ ಕೆರೆ ಇದೆ. ಯಥೇಚ್ಛವಾಗಿ ಮೀನು ಸಿಗುತ್ತೆ. ನಾನ್ ವೆಜಿಟೇರಿಯನ್ ಯಾರಾದರೂ ಕೆಲಸಕ್ಕೆ ಸೇರ್ಕೊಳ್ಳೋಂಥವ್ರು ಇದ್ದರೆ ಎಷ್ಟು ಬೇಕಾದರೂ ನೀವು ಅಲ್ಲಿ ಮೀನು ಹಿಡ್ಕೊಂಡು ನಿಮ್ಮ ಊಟಕ್ಕೆ ನೀವು ಬಳಸ್ಕೋಬೋದಾಗಿದೆ. ಸೊ ಯಥೇಚ್ಛವಾಗಿ ಮೀನು ಸಿಗುವಂತಹ ಜಾಗ ಅದು. ಸೊ ಅವಶ್ಯಕತೆ ಇದ್ದವ್ರು ನಾನ್ ವೆಜಿಟೇರಿಯನ್ಗಳು ಅದನ್ನು ಕೂಡ ಬಳಸ್ಕೋಬೋದು. ಇನ್ನು ಸಂಬಳ 18,000. ಸಂಬಳ ಕಡಿಮೆ ಆಯಿತು ಅದು ಇದು ಅಂತ ದಯವಿಟ್ಟು ಕಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟು ಸಂಬಳಕ್ಕೂ ಸಾಕಷ್ಟು ಕಷ್ಟಪಡ್ತಿರೋಂಥವ್ರು ಇದ್ದಾರೆ. ಜೊತೆಗೆ ಮನೆ ವ್ಯವಸ್ಥೆ ಇರೋದ್ರಿಂದ, ಜೊತೆಗೆ ನೀವು ಬೆಳ್ಕೊಂಡು ತಿನ್ಬೋದಾದಂತಹ ವ್ಯವಸ್ಥೆ ಇರೋದ್ರಿಂದ ನೀವು ಇದು ತೀರಾ ಕಷ್ಟ ಇದೆ ಅನ್ನೋರಿಗೆ ಇದು ಒಳ್ಳೆಯ ಅವಕಾಶನೇ. ಸೊ ಬೇಕಿದ್ದವರು ನಾವೊಂದು ಫೋನ್ ನಂಬರನ್ನು ಕೊಡ್ತೀನಿ, ಅಂದರೆ ನಮ್ಮ ಭಾವ ಅವ್ರದ್ದು, ಅವರ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ. ಸೊ ಅವಶ್ಯಕತೆ ಇರೋರು ಫ್ಯಾಮಿಲಿ ಇದ್ದರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಅವಶ್ಯಕತೆ ಇರೋರು ಈ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನಮ್ಮ ಅಕ್ಕವ್ರ ಯಜಮಾನ್ರದ್ದು ನಂಬರು 7892146832. ಇನ್ನೊಮ್ಮೆ ಹೇಳ್ತೀನಿ 7892146832. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಕೆಲಸಕ್ಕೆ ಸೇರ್ಕೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಅಲ್ಲಿ ಆ ಪಕ್ಕದಲ್ಲೇ ಸ್ಕೂಲ್ಗಳಿದೆ, ಎಲ್ಲವೂ ಇದೆ. ನಿಮ್ಮ ಏನಾದ್ರು ಫ್ಯಾಮಿಲಿ ಹೋದರೆ ಮಕ್ಕಳಿಗೆ ಸ್ಕೂಲ್ ವ್ಯವಸ್ಥೆನೂ ಕೂಡ ಅಲ್ಲೇ ಆಗುತ್ತೆ. ಸೊ ಬೇಕಿದ್ದವರು ಅವರ ಒಂದು ಫೋನ್ ನಂಬರನ್ನು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.